ಇದ್ಯಾವ ಹೊಸ ಎಡವಟ್ ಆಯ್ತಪ್ಪ ಇವಾಗ? ನಾನ್ ರುದ್ರನ ಸಹಾಯ ಮಾಡ್ಲೇಬೇಕು. ಅಂತರ್ ಮಂತರ್. ಬೇಡ ಮಾರ, ನೀನ್ ಮಾಡ್ಬೇಡ, ನಾನ್ ಮಾಡ್ತೀನಿ. ಅಯ್ಯೋ, ಇದೇನಾಯ್ತು? ನನ್ ಮ್ಯಾಜಿಕ್ ಕೂಡ ಮಾಯರಾ ಮ್ಯಾಜಿಕ್ ನ ಕಾಪಿ ಮಾಡ್ತಿದ್ಯಲ್ಲ. ಮಾಯಾ ಐಲ್ಯಾಂಡ್ ನ ಪರೀಕ್ಷೆಯಲ್ಲಿ ಯಾವುದೇ ಮ್ಯಾಜಿಕ್ ರುದ್ರನ್ಗೆ ಸಹಾಯ ಮಾಡೋ ಹಾಗಿಲ್ಲ. ನಿಮ್ಗೆಲ್ರೂ ಮ್ಯಾಜಿಕ್ ಉಲ್ಟಾ ಆಗುತ್ತೆ. ರುದ್ರ ಹೇಗೆ ಬಚಾವ್ ಆಗ್ತಾನೆ? ಈ ಮಾಯಾವಿ ಹೂಗಳ ಮೇಲೆ ಸಿಡಿಲಿನ ಯಾವ ಪರಿಣಾಮವೂ ಆಗ್ತಿಲ್ಲ ಅಂತ ನಾನು ಇವುಗಳನ್ನೇ ಬೆಳೆಸ್ತೀನಿ. ಯಾಕೆ ಮೋಡ ಅಣ್ಣವ್ರೆ, ಎಲ್ಲ ಸಿಡ್ಲು ಖಾಲಿ ಆಯ್ತು ಹೇಗೆ? ಓಹೋ, ರುದ್ರ ಇಲ್ಲ. ನಾನು ಈ ಟ್ವಿಸ್ಟರ್ ಸಹಾಯದಿಂದ ಮೇಲೆ ಹೋಗೋಕ್ ಪ್ರಯತ್ನ ಮಾಡಬೇಕು. ರುದ್ರ ಮೊದಲ ಪರೀಕ್ಷೆನ ಪಾರ್ ಮಾಡ್ದ. ಅವನ ಮ್ಯಾಜಿಕ್ ನ ಕೆಲವೊಂದು ಭಾಗನ ಅವನು ವಾಪಸ್ ಪಡ್ಕೊಂಡಿದ್ದಾನೆ. ರುದ್ರ ರುದ್ರನ ಮ್ಯಾಜಿಕ್ ಬಾಲ್ ಯಾಕಿಷ್ಟು ಚಿಕ್ಕದಾಯ್ತು? ಈ ರುದ್ರ ತನ್ನ ಮ್ಯಾಜಿಕ್ ನ ವಾಪಸ್ ಪಡ್ಕೊಳ್ಳೋದಕ್ಕೆ ದಾರಿ ಹುಡುಕಿದಾನೆ ಅಂತ ಅನ್ಸುತ್ತೆ. ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾವ್ ಹೇಗಾದ್ರೂ ಮಾಡಿ ಈ ಶೀಲ್ಡ್ ನ ನಾಶ ಮಾಡ್ಬೇಕು. ಆ ರುದ್ರ ತನ್ನ ಪೂರ್ತಿ ಪವರ್ನ ಪಡ್ಕೊಳ್ಳೋಕೆ ಮುಂಚೆ ನಮ್ಮಿಬ್ರು ಶಕ್ತಿನ ಸೇರಿಸಿ ನಾವಿದನ್ನ ನಾಶ ಮಾಡ್ಬೇಕು. ಕೇಳಿ, ಮೊದಲ ಪರೀಕ್ಷೆ ತುಂಬಾ ಸುಲಭ ಇತ್ತು. ಅದರಿಂದ ಪಾರಾಗಿದ್ದಕ್ಕೆ ನಿನ್ನನ್ನ ನೀನು ದೊಡ್ಡ ಮ್ಯಾಜಿಷಿಯನ್ ಅನ್ಕೋಬೇಡ. ಈ ಪರೀಕ್ಷೆ ನಿನ್ನ ಬುದ್ಧಿಗೆ ಸವಾಲಾಗಿರುತ್ತೆ. ನೀನ್ ಮೊದ್ಲು ಲಾವಾ ವ್ಯಾಲಿನ ದಾಟ್ಕೊಂಡು ಆ ಚಂದ್ರನಂತಿರೋ ಕಲ್ಲಿನ ಮೇಲೆ ಹೋಗ್ಬೇಕಾಗುತ್ತೆ. ಅಯ್ಯೋ, ಇದೇನ್ ನಡೀತಾ ಇದೆ? ನೀವು ಸಿಡ್ಲಿನ ಬೀಳಿಸ್ತಾ ಇದ್ದೀರೋ ಇಲ್ಲ ಲಾವಾ ಮೇಲೆ ತಳ್ತಾ ಇದ್ದೀರೋ? ರುದ್ರ ನೀನ್ ಹೇಗೆ? ಈ ಷರತ್ತನ್ನ ರುದ್ರ ಸುಲಭವಾಗಿ. ರುದ್ರ ಹುಷಾರು. ಈ ಕಲ್ಲುಗಳು ಪೂರ್ತಿ ಮುಂದಕ್ಕೂ ಹೋಗ್ತಿಲ್ಲ, ಹಿಂದಕ್ಕೂ ಬರ್ತಿಲ್ಲ. ನಾನಿವ್ರ ದಾಟಿ ಮುಂದೆ ಹೇಗ್ ಹೋಗ್ಲಿ? ಅಯ್ಯೋ, ಈ ಕಲ್ಲು ರುದ್ರನ ಲಾಭ ಮಧ್ಯ ನಿಲ್ಸಿ ತೂಗಿಸ್ತಾ ಇದೆಯಲ್ಲ. ಬುದ್ಧಿವಂತಿಕೆಯ ಪರೀಕ್ಷೆ. ನನ್ಗೆ ಅನ್ಸುತ್ತೆ ಈ ಕಲ್ಲುಗಳು ಎರಡು ಕಡೆಯಿಂದ ಬೇರೆ ಬೇರೆ ದಿಶೆಗಳಲ್ಲಿ ಹೋಗ್ತಿವೆ. ಒಂದ್ ವೇಳೆ ನಾನ್ ನನ್ನಲ್ಲಿರೋ ಸ್ವಲ್ಪ ಮ್ಯಾಜಿಕ್ ಇಂದ ಇವೆರಡನ್ನು ಬೇರ್ಪಡಿಸಿದ್ರೆ ಮುಂದಿರೋ ಭಾಗ ಮುಂದಕ್ಕೆ ಹೊರಟೋಗುತ್ತೆ. ಅದ್ಭುತ ರುದ್ರ. ಅದ್ಭುತವಾಗಿತ್ತು ರುದ್ರ.
ಈ ಹುಡುಗ ಅಂತೂ ಅದ್ಭುತವಾಗಿದ್ದಾನೆ. ವಿಶೇಷವಾದ ಧೈರ್ಯ ಮತ್ತೆ ಬುದ್ಧಿ ಇದೆ ಇವನಿಗೆ. ಆದ್ರೆ ಪರೀಕ್ಷೆನೆ ಪಾಸ್ ಮಾಡ್ತಾನೋ ಇಲ್ವೋ? ರುದ್ರ ನಿಧಾನವಾಗಿ ತನ್ನ ಪವರ್ಗಳನ್ನೆಲ್ಲ ವಾಪಸ್ ಪಡ್ಕೊತಿದ್ದಾನೆ. ನಾನ್ ಮೆಡಿಟೇಟ್ ಮಾಡಿ ಅವನನ್ನ. ನೀನಿಗೆ ಕಣ್ ಮುಚ್ಕೊಂಡು ಕೂತ್ಕೊಂಡಿದ್ದು ತುಂಬಾನೇ ಜಾಸ್ತಿ ಆಯ್ತು. ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ರೆ ಆ ರುದ್ರ ಎಲ್ಲ ಮ್ಯಾಜಿಕ್ನು ವಾಪಸ್ ತಗೋಬಹುದು. ನಾನೇ ಏನಾದ್ರೂ ಮಾಡ್ಲೇಬೇಕು. ಅಕೃಂಗ ಮಖುಂಗ ಎಂತ ಮ್ಯಾಜಿಕ್ ಮಾಡ್ತೀನಂದ್ರೆ ಮ್ಯಾಜಿಕ್ ನಾಲೆಜ್ ಬಾಲ್ ನನಗೆ ಹೇಳುತ್ತೆ ಏನ್ ನಾನು ಕೇಳ್ತೀನೋ. ಮ್ಯಾಜಿಕ್ ನಾಲೆಜ್ ಬಾಲ್ ಹೇಳು, ಹೇಗೆ ಮುರಿಯುತ್ತೆ ರುದ್ರನ ಮ್ಯಾಜಿಕ್ ಬಾಲ್ ಕವಚ? ಹೇಳು, ಎಲ್ಲಿ ಸಿಗುತ್ತೆ ಅಂತ ಪವರ್ಫುಲ್ ಮ್ಯಾಜಿಕ್ ಬ್ರೇಕರ್ ವೆಪನ್? ಹೇಳು ಮ್ಯಾಜಿಕ್, ಹೇಳು ಹೇಳು. ಹಾಗಾದ್ರೆ ರುದ್ರನ ಅರಮನೆಯಲ್ಲೇ ಇದೆ ರುದ್ರನ ಮ್ಯಾಜಿಕ್ ಶೀಲ್ಡ್ ನ ಮುರಿಯುವಂತಹ ಮ್ಯಾಜಿಕಲ್ ಸ್ವಾರ್ಡ್. ಸನ್ ಸಿಟಿ ಮಕುಂಗ ಬರ್ತಿದ್ದಾನೆ ನಿನ್ ಸಿಟಿನ ಸನ್ಸೆಟ್ ಮಾಡೋದಕ್ಕೆ. ಹೌದು, ಮಕುಂಗ ಈಗ ರುದ್ರ ಸಿಟಿಗೆ ಹೋಗ್ತಾ ಇದ್ದಾನೆ. ಒಂದ್ ವೇಳೆ ಅವನಿಗೆ ಸ್ವೋರ್ಡ್ ಸಿಕ್ಬಿಟ್ರೆ ಎಲ್ಲಾನು ಡಿಸ್ಟ್ರಾಯ್ ಆಗ್ಬಿಡುತ್ತೆ. ನಾವು ಏನಾದ್ರೂ ಮಾಡಬೇಕು. ಈ ಮ್ಯಾಜಿಕಲ್ ಸ್ಕ್ರೋಲ್ ನ ಮುಖಾಂತರ ನಾವು ರುದ್ರನಿಗೆ ಇನ್ಫಾರ್ಮ್ ಮಾಡಬಹುದು. ಮಕುಂಗ ನಿನ್ನ ಮ್ಯಾಜಿಕಲ್ ಸುರಕ್ಷಾ ಕವಚ ಒಡೆಯೋಕೆ ಸನ್ ಸಿಟಿ ಹೋಗ್ತಿದ್ದಾನೆ. ಅವನ್ಗೇನಾದ್ರೂ ನಿನ್ ಸ್ವೋರ್ಡ್ ಸಿಕ್ಬಿಟ್ರೆ ನಿನ್ ಮ್ಯಾಜಿಕ್ ಹೊಟ್ಟೋಗುತ್ತೆ. ಆಮೇಲೆ ಮಂಕಿ ಐಲ್ಯಾಂಡ್ ಏನ್ಬಿಡು ಸನ್ ಸಿಟಿನೂ ಕಳ್ಕೋತೀವಿ. ನಾನ್ ಹಾಗಾಗಕ್ ಬಿಡೋದಿಲ್ಲ ಗೆಳೆಯರೆ. ಇನ್ನೇನ್ ಕೊನೆ ಷರತ್ತು ಮಾತ್ರ ಉಳ್ಕೊಂಡಿದೆ. ಅದಾದ್ಮೇಲೆ ನನ್ಗೆ ನನ್ನ ಎಲ್ಲ ಮ್ಯಾಜಿಕಲ್ ಪವರ್ ಸಿಗ್ಬಿಡುತ್ತೆ. ಆಮೇಲೆ ಮಕುಂಗ ಮತ್ತೆ ಪಂಡ್ರಂಗನ ನನ್ನಿಂದ ಯಾರೂ ಕಾಪಾಡಕ್ಕಾಗೋದಿಲ್ಲ. ಮಾಡಿದ್ದಣ್ಣು ಮಾರಾಯ, ಇದಂತೂ ನನಗೆ ತುಂಬಾ ಸುಲಭ ಅನ್ನಿಸ್ತಾ ಇದೆ. ನಮಗೆ ನೇರವಾಗಿ ದಾರಿ ಕಾಣಿಸ್ತಿದ್ಯಲ್ಲ. ಬೆಸ್ಟ್ ಆಫ್ ಲಕ್ ರುದ್ರೋ. ರುದ್ರ, ಕೊನೆಯ ಪರೀಕ್ಷೆನ ನೀನು ಒಬ್ಬಂಟಿಯಾಗಿ ಎದುರಿಸಬೇಕು. ಕೇವಲ 1 ನಿಮಿಷ ಇದೆ ನಿನ್ನ ಹತ್ರ. ನನ್ನವರೆಗೂ ತಲುಪು. ಆ 2 ಮ್ಯಾಜಿಕಲ್ ಸ್ಟೋನ್ಸ್ ನನಗೆ ಕೊಟ್ಟು ನಿನ್ನ ಎಲ್ಲ ಶಕ್ತಿನ ವಾಪಸ್ ಪಡ್ಕೋ. ಒಂದ್ ವೇಳೆ ನೀನ್ ತಡ ಮಾಡಿದ್ರೆ ಆಗ ನಾನು ಶಾಶ್ವತವಾಗಿ ಮಾಯ ಆಗ್ಬಿಡ್ತೀನಿ. ಆಗ ನಿನ್ನ ಎಲ್ಲ ಮ್ಯಾಜಿಕಲ್ ಪವರ್ಸ್ಗಳು ಈಗಿರುವಂತದ್ದು, ಈ ಹಿಂದೆ ಇದ್ದಂಥದ್ದು ಅವೆಲ್ಲವೂ ಶಾಶ್ವತವಾಗಿ ನಿನ್ನಿಂದ ದೂರ ಆಗಿಬಿಡ್ತವೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ರುದ್ರನ ಮ್ಯಾಜಿಕ್ ಯಾರಿಗೆ ಕೂಡ ಕಿತ್ಕೊಳ್ಳೋಕೆ ಆಗೋದಿಲ್ಲ. ನನ್ಗೆ ಗೊತ್ತಿದೆ ಜಾದುದಾದ, ಖಂಡಿತ ಇಲ್ಲೇನೋ ಆಗುತ್ತೆ. ಈ ಷರತ್ತು ಇಷ್ಟು ಸುಲಭ ಇರೋದು ಅಸಾಧ್ಯ. ನನ್ಗೆ ಗೊತ್ತಿತ್ತು. ರುದ್ರ ಕಾಪಾಡು. ಮೈರಾ, ವರುಣ್, ರಂಗೀಲಾ. ರುದ್ರ, ನೀನು ನಿನ್ನ ಸ್ನೇಹಿತರನ್ನ ಕಾಪಾಡಕ್ ಹೋದ್ರೆ ನೀನು ನಿನ್ನ ಮ್ಯಾಜಿಕಲ್ ಪವರ್ಸ್ ನ ಶಾಶ್ವತವಾಗಿ ಕಳ್ಕೊಳ್ತೀಯ. ರುದ್ರ ತನ್ನ ಮ್ಯಾಜಿಕ್ ನ ಯಾವಾಗ್ಲೂ ಬೇರೆಯವರಿಗೆ ಸಹಾಯ ಮಾಡಕ್ ಬಳಸಿದ್ದಾನೆ. ಮತ್ತೆ ಅದೇ ಮ್ಯಾಜಿಕ್ ಇಂದ ಯಾರಿಗಾದ್ರೂ ನಷ್ಟ ಆಗೋದಾದ್ರೆ ಅಂಥ ಮ್ಯಾಜಿಕ್ ರುದ್ರಾಗೆ ಬೇಕಾಗಿಲ್ಲ. ಯೋಚ್ಸು, ನೀನು ಮ್ಯಾಜಿಕ್ ಲೆಸ್ ಆಗೋಗ್ತೀಯ. ಹೆದರ್ಕೋಬೇಡಿ ಗೆಳೆಯರೆ, ನಾನ್ ನಿಮ್ಗೆಲ್ಲ ಏನೂ ಆಗೋದಕ್ ಬಿಡೋದಿಲ್ಲ.
ನೀವು ಚೆನ್ನಾಗಿದ್ದೀರಾ ಗೆಳೆಯರಿ? ನಮ್ಗೇನೂ ಆಗಿಲ್ಲ ರುದ್ರ, ಆದ್ರೆ ನಿನ್ ಮ್ಯಾಜಿಕ್ ಅಂತೂ ನಿನ್ ಜೊತೆನೆ ಸವಾಲ್ ಸೋತ್ಬಿಡ್ತು. ಪರವಾಗಿಲ್ಲ ಗೆಳೆಯರಿ, ನಾನ್ ನನ್ನ ಮ್ಯಾಜಿಕ್ ವಾಪಸ್ ಪಡ್ಕೊಳ್ಳೋ ಬೇರೆ ದಾರಿನ ಹುಡ್ಕೋತೀನಿ. ಅದರ ಅವಶ್ಯಕತೆ ಏನೂ ಇಲ್ಲ ರುದ್ರ. ನಿನ್ನಷ್ಟು ಸಮರ್ಥರಾಗಿರೋರು ಯಾರು ಇಲ್ಲ ರುದ್ರ. ಇಲ್ಲಿವರೆಗೂ ಕೂಡ ಯಾರು ಒಂದ್ ಪರೀಕ್ಷೆನೂ ಪಾರಾಗಿಲ್ಲ. ಅಂತದ್ರಲ್ಲಿ 3 ಗೆದ್ದೆ. ನಾನ್ ಪಾರ್ ಮಾಡ್ಬಿಟ್ನಾ? ಆದ್ರೆ ಅದ್ ಹೇಗೆ? ಅದು ಈ ಪರೀಕ್ಷೆಯ ಉದ್ದೇಶನೇ ನಿನ್ನ ಒಳ್ಳೆತನನ ಟೆಸ್ಟ್ ಮಾಡೋದಾಗಿತ್ತು. ನೀನು ಮತ್ತು ನಿನ್ನ ಮ್ಯಾಜಿಕ್ ನ ಆಯ್ಕೆ ಮಾಡೋ ಬದಲು ನೀನು ನಿನಗಿಂತ ಜಾಸ್ತಿ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತೀಯ. ನೀನು ಮ್ಯಾಜಿಕ್ ನ ಬದಲಾಗಿ ನಿನ್ ಗೆಳೆಯರನ್ನ ಆರಿಸ್ಕೊಂಡೆ. ವೆರಿ ಗುಡ್, ಶಬಾಷ್. ಮಾಡಿದ್ದು ಮಾರಾಯ. ರುದ್ರಾಗೆ ಕೊನೆಗೂ ಒಂದ್ ಮ್ಯಾಜಿಕ್ ವಾಪಸ್ ಸಿಕ್ಬಿಡ್ತು. Watch India's largest kids library only on Jio Hotstar. Download the app now.